ನಮಸ್ಕಾರ ಗೆಳತಿಯರೇ, ಈಗ ಅಧಿಕ ಮಾಸದ ಬಗ್ಗೆ ತಿಳಿಸುತ್ತಿದ್ದೇನೆ. ಅಧಿಕ ಮಾಸ ಎಂದು ಏಕೆ ಕರೆಯುತ್ತಾರೆ? 2026 ನಾವು ಒಂದು ಅಪರೂಪದ ಖಗೋಳೀಯ ಘಟನೆಯತ್ತ ಜ್ಯೇಷ್ಠ ಅಧಿಕ ಮಾಸ. ಇದು ಕ್ಯಾಲೆಂಡರ್ನಲ್ಲಿ ಖಾಲಿ ಅವಧಿ ಮಾತ್ರವಲ್ಲ, ಇದು ಆಧ್ಯಾತ್ಮಿಕ ಶುದ್ಧೀಕರಣ, ಆಳವಾದ ಜ್ಞಾನ ಮತ್ತು ಜೀವನವನ್ನು ಬದಲಿಸುವ ದಾನಕ್ಕಾಗಿ ರೂಪುಗೊಂಡಿರುವ ಒಂದು ಜೈವಿಕ ತಿಂಗಳವಾಗಿದೆ. ಅಧಿಕ ಮಾಸವೆಂದರೇನು? ಹಿಂದೂ ಕ್ಯಾಲೆಂಡರ್ನಲ್ಲಿ 325 ತಿಂಗಳಿಗೂ 32 ತಿಂಗಳಿಗೊಮ್ಮೆ ಸೇರಿಸಲಾದ ಒಂದು ಹೆಚ್ಚುವರಿ ಚಂದ್ರಮಾಸವಾಗಿದೆ. ಸೌರ ಕ್ಯಾಲೆಂಡರ್ ಪ್ರಕಾರ 365 ದಿನಗಳಾಗಿದ್ದರೆ, ಚಂದ್ರ ಕ್ಯಾಲೆಂಡರ್ ಸುಮಾರು 354 ದಿನಗಳಾಗಿರುತ್ತವೆ. ಈ 11 ದಿನಗಳ ವ್ಯತ್ಯಾಸವನ್ನು ಸರಿಹೊಂದಿಸುವ ಮತ್ತು ಋತುಗಳನ್ನು ಸಮನ್ವಯಗೊಳಿಸಲು ವೇದ ವಿಜ್ಞಾನ ಈ ಹೆಚ್ಚುವರಿ ತಿಂಗಳನ್ನು ಪರಿಚಯಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಮಲಮಾಸ, ಅಶುದ್ಧ ತಿಂಗಳು ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಈ ಅವಧಿ ನಮ್ಮ ಭೌತಿಕ ಸಮಯದಲ್ಲಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ನಡುವಿನ ಒಂದು ಸೇತುವೆಯಾಗಿದೆ. ನಾವು ಅಧಿಕ ಮಾಸವನ್ನು ಏಕೆ ಆಚರಿಸುತ್ತೇವೆ? ಅಧಿಕ ಮಾಸವು ಇತಿಹಾಸವು ಕರುಣೆಯ ಒಂದು ಸುಂದರ ಕಥೆಯೊಂದಿಗೆ ಸಂಬಂಧಿಸಿದೆ. ಆರಂಭದಲ್ಲಿ ಈ ಹೆಚ್ಚುವರಿ ತಿಂಗಳ ಮಲಮಾಸ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಇದಕ್ಕೆ ಯಾವುದೇ ಅಧಿಷ್ಠಾತ್ರ ದೇವತೆ ಇರಲಿಲ್ಲ ಮತ್ತು ಇದು ಅಶುಭವೆಂದು ಪರಿಗಣಿಸಲಾಗುತ್ತಿತ್ತು. ತನ್ನನ್ನು ನಿರ್ಲಕ್ಷಿತವೆಂದು ಭಾವಿಸಿದ ಈ ತಿಂಗಳು ಭಗವಾನ್ ವಿಷ್ಣುವಿನ ಶರಣಾಗತವಾಯಿತು. ಅದರ ಸ್ಥಿತಿಯನ್ನು ನೋಡಿ ಅವರು ನಮ್ಮ ಅತ್ಯುನ್ನತ ನಾಮವಾದ ಪುರುಷೋತ್ತಮ ಎಂಬ ಹೆಸರನ್ನು ಇದಕ್ಕೆ ನೀಡಿದರು. ಆ ದಿನದಿಂದ ಇದು ಪವಿತ್ರ ತಿಂಗಳಾಯಿತು. ನಾವು ಈ ಹೆಚ್ಚುವರಿ ಸಮಯವನ್ನು ಆತ್ಮಶುದ್ಧಿ ಮತ್ತು ನಿಸ್ವಾರ್ಥ ಸೇವೆಗಳಿಗೆ ಬಳಸಲು ಈ ತಿಂಗಳನ್ನು ಆಚರಿಸುತ್ತೇವೆ. ಅಧಿಕ ಮಾಸದ ವಿಧಗಳು. ಪ್ರತಿ ಅಧಿಕ ಮಾಸ ಒಂದೇ ರೀತಿ ಇರುವುದಿಲ್ಲ. ಇದು ಯಾವ ಚಂದ್ರ ಮಾಸದೊಂದಿಗೆ ಹೊಂದಿಕೆಯಾಗುತ್ತದೆ ಎಂಬುದರ ಆಧಾರದ ಮೇಲೆ ಹೆಸರಿಡಲಾಗುತ್ತದೆ. ಅಧಿಕ ಜ್ಯೇಷ್ಠ ಮಾಸ ಹೆಚ್ಚುವರಿ ತಿಂಗಳು ಜ್ಯೇಷ್ಠಾವಧಿಯಲ್ಲಿ ಬರುವ ಸಂದರ್ಭದಲ್ಲಿದೆ. ಆದರೆ ಅಧಿಕ ಆಷಾಢ, ಶ್ರಾವಣ ಮಾಸ ಇವು ವಿಭಿನ್ನ ಚಕ್ರಗಳಲ್ಲಿ ಬರುತ್ತವೆ. ಕ್ಷಯ ಮಾಸ ಬಹು ಅಪರೂಪ ಘಟನೆ. ಇದರಲ್ಲಿ ಚಂದ್ರ ಸೌರ ಸಮತೋಲನವನ್ನು ಕಾಯ್ದುಕೊಳ್ಳಲು ಇದು ಒಂದು ತಿಂಗಳನ್ನು ತೆಗೆದುಹಾಕಲಾಗುತ್ತದೆ. ಇದು ಸುಮಾರು 141 ರಿಂದ 190 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ಈ ಮಾಸದಲ್ಲಿ ದಾನ ಮಾಡುವುದು, ಅನ್ನದಾನ ಮತ್ತು ದಾನದ ಶಕ್ತಿ ಅಪಾರವಾಗಿರುತ್ತದೆ. ಈ ಪವಿತ್ರ ಅವಧಿಯಲ್ಲಿ ಆತ್ಮವೇ ದಾನವಾಗಿದೆ. ಲೌಕಿಕ ಸುಖಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಶಕ್ತಿಯನ್ನು ಇತರರಿಗೆ ಸಹಾಯ ಮಾಡುವತ್ತ ಕೇಂದ್ರೀಕರಿಸಲಾಗುತ್ತದೆ. ದಾನವನ್ನು ಹಸಿದವರಿಗೆ ಆಹಾರ ದಾನ. ಜ್ಯೇಷ್ಠ ಅಧಿಕ ಮಾಸದಲ್ಲಿ ಅತ್ಯುನ್ನತ ಸೇವೆಯಾಗಿದೆ. ದೀಪದಾನ ಅಜ್ಞಾನವನ್ನು ದೂರ ಮಾಡುವ ಬೆಳಕಿನ ಜಯವನ್ನು ಸೂಚಿಸಲು ದೀಪಗಳನ್ನು ಬೆಳಗಿಸುವುದು, ವಿಕಲಚೇತನರಿಗೆ ಸಹಾಯ ಮಾಡುವುದು, ಶಾರೀರಿಕ ಸವಾಲುಗಳನ್ನು ಎದುರಿಸುತ್ತಿರುವವರಿಗೆ ಸಹಾಯ ಮಾಡುವುದು ಮಾನವ ರೂಪದಲ್ಲಿರುವ ನಾರಾಯಣ ಸೇವೆ ಎಂದು ಪರಿಗಣಿಸಲಾಗುತ್ತದೆ. ಅಧಿಕ ಮಾಸದಲ್ಲಿ ದಾನ ಮಾಡಿ. ಈ ಜ್ಯೇಷ್ಠ ಅಧಿಕ ಮಾಸ 2026 ಸಮಯದಲ್ಲಿ ನಿಮ್ಮ ಸಣ್ಣ ದಯೆಯ ಕಾರ್ಯವು ದೊಡ್ಡ ಆಶೀರ್ವಾದವಾಗಬಹುದು. ನಾರಾಯಣ ಸೇವೆ ಸಂಸ್ಥಾನ ವಿಕಲಚೇತನರಿಗೆ ಅಥವಾ ಅಗತ್ಯವಿರುವ ಮಕ್ಕಳಿಗೆ ಸೇವೆಗೆ ಸಮರ್ಪಿತವಾಗಿದೆ. ಈ ಪವಿತ್ರ ಸಮಯದಲ್ಲಿ ಆಹಾರ, ಔಷಧಿ, ಶಸ್ತ್ರಚಿಕಿತ್ಸೆಗೆ ಸಹಾಯ ಮಾಡುವ ಮೂಲಕ ನಿಮ್ಮ ನೇರವಾಗಿ ಸೇವೆಯಲ್ಲಿ ಭಾಗವಹಿಸುತ್ತೀರಿ. ಆ ಮಗುವಿನ ಆಹಾರ ನೀಡಿ. ಈ ತಿಂಗಳಲ್ಲಿ ಯಾವುದೇ ಅಗತ್ಯವಿರುವ ಮಗು ಹಸಿವಿನಿಂದ ಇದರಂತೆ ನೋಡಿಕೊಳ್ಳಿ. ಒಂದು ಜೀವನವನ್ನು ಬದಲಿಸಿ. ವಿಕಲಚೇತನ ವ್ಯಕ್ತಿಗೆ ಚಿಕಿತ್ಸೆ ಅಥವಾ ಕೌಶಲ್ಯಾಭಿವೃದ್ಧಿ ಮೂಲಕ ಸ್ವಾವಲಂಬನೆ ಪಡೆಯಲು ಸಹಾಯ ಮಾಡಿ. ಅಧಿಕ ಮಾಸ ಯಾವಾಗ ಪ್ರಾರಂಭ? ಮೇ 17, 2026 ಪ್ರಾರಂಭವಾಗಿ ಜೂನ್ 15, 2026 ಮುಗಿಯುತ್ತದೆ. ಈ ತಿಂಗಳು ಮದುವೆಗಳು ನಡೆಯುವುದಿಲ್ಲ. ಅಧಿಕ ಮಾಸವು ನಿಷ್ಕಾಮ ಕರ್ಮ ಫಲಾಪೇಕ್ಷೆ ಇಲ್ಲದೆ ಕಾರ್ಯ ಮಾಡುವುದಾಗಿದೆ. ತಿಂಗಳ ದಾನ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ. ಪುರುಷೋತ್ತಮ ಮಹಾತ್ಮ ಪ್ರಕಾರ ಈ ತಿಂಗಳಲ್ಲಿ ಮಾಡಿದ ದಾನ, ಜಪ, ಉಪವಾಸ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿದೆ. ಅನೇಕ ಪಟ್ಟು ಒಂದು ಪಟ್ಟು ಮಾಡಿದರೆ ಅನೇಕ ಪಟ್ಟು ಪುಣ್ಯ ಸಿಗುತ್ತದೆ. ಜ್ಯೇಷ್ಠ ಅಧಿಕ ಮಾಸದ ವಿಶೇಷತೆ ಏನು? ಜ್ಯೇಷ್ಠ ತಿಂಗಳ ತೀವ್ರ ಬಿಸಿಲಿನ ಸಮಯವಾಗಿದೆ. ಈ ಅವಧಿಯಲ್ಲಿ ಅನ್ನದಾನ, ಜಲದಾನ ಮಾಡುವುದು ಅತ್ಯಂತ ಕರುಣೆಯ ಕಾರ್ಯವೆಂದು ಪರಿಗಣಿಸಲಾಗಿದೆ. ಈ ತಿಂಗಳಲ್ಲಿ ದಾನ, ಸೇವೆ ಮಾಡುವುದು, ದೇವಸ್ಥಾನದಲ್ಲಿ ಸೇವೆ ಮಾಡುವುದು, ರಂಗೋಲಿ ಹಾಕುವುದು ಯಾವುದೇ ಪೂಜೆಯಾದರೂ ಅಧಿಕ ಫಲವನ್ನು ಕೊಡುತ್ತದೆ. ಈ ಶನಿ ರಾಶಿಯಲ್ಲಿ ಉದಯಿಸುವ ಧನಕಾರಕ ಹೊಸ ವರ್ಷದಲ್ಲಿ ಈ ರಾಶಿಯವರಿಗೆ ಶುಕ್ರ ದಶೆ ಮಣ್ಣು ಹಣ್ಣಾಗುವ ಬಂಗಾರದಂಥ ಸಮಯವಾಗಿದೆ.
ಏನು ಮಾಡಬೇಕು, ಏನು ಮಾಡಬಾರದು, ಮದುವೆ, ಗೃಹ ಪ್ರವೇಶ, ಕ್ಷೌರ ಮತ್ತು ನಾಮಕರಣ ಸಮಾರಂಭಗಳಂತಹ ಶುಭ ಕಾರ್ಯಗಳನ್ನು ಈ ಅಧಿಕ ಮಾಸದಲ್ಲಿ ಮಾಡಲಾಗುವುದಿಲ್ಲ. ಈ ಸಮಯದಲ್ಲಿ ಪೂರ್ಣ ಫಲಿತಾಂಶ ಸಿಗುವುದಿಲ್ಲ ಶುಭ ಕಾರ್ಯಗಳಿಗೆ. ವಿಷ್ಣುವನ್ನು ಪೂಜಿಸುವುದು, ಮಂತ್ರಗಳನ್ನು ಪಠಿಸುವುದು, ತಪಸ್ಸು ಮಾಡುವುದು, ದಾನ ಮಾಡುವುದು ಮತ್ತು ಗೋವುಗಳಿಗೆ ಸೇವೆ ಮಾಡುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ರಾಮಾಯಣ ಮತ್ತು ಗೀತೆಯಂಥ ಧಾರ್ಮಿಕ ಗ್ರಂಥಗಳನ್ನು ದಾನ ಮಾಡುವುದು, ಓದುವುದು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಧಿಕ ಮಾಸದಲ್ಲಿ 1 ದಿನದ ಪೂಜೆಯನ್ನು ಸಾಮಾನ್ಯ ದಿನಗಳಲ್ಲಿ 100 ದಿನಗಳ ಪೂಜೆಗೆ ಸಮಾನವಾಗಿರುತ್ತದೆ. ಅದಕ್ಕಾಗಿ ಭಕ್ತರು ಈ ತಿಂಗಳಲ್ಲಿ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಅತ್ಯುತ್ತಮ ಸಮಯವೆಂದು ಹೇಳುತ್ತಾರೆ. ಈ ಅಧಿಕ ಮಾಸದಲ್ಲಿ ದೀಪದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಸಂಜೆ ವೇಳೆ ದೇವಾಲಯದಲ್ಲಿ ಅಥವಾ ತುಳಸಿ ಕಟ್ಟೆ ಬಳಿ ದೀಪ ಬೆಳಗಿಸುವುದರಿಂದ ಅಜ್ಞಾನ ದೂರವಾಗಿ ಸುಜ್ಞಾನ ಪ್ರಾಪ್ತಿಯಾಗುತ್ತದೆ. ಅನ್ನದಾನ ಪುರುಷೋತ್ತಮ ಮಾಸದಲ್ಲಿ ಬಡವರಿಗೆ, ಸಾಧು ಸಂತರಿಗೆ ಮತ್ತು ಅಶಕ್ತರಿಗೆ ಅನ್ನದಾನ ಮಾಡುವುದು ವಿಶೇಷ ಪುಣ್ಯವನ್ನು ನೀಡುತ್ತದೆ. ವಸ್ತ್ರದಾನ ಹೊಸ ವಸ್ತ್ರಗಳನ್ನು ದಾನ ಮಾಡುವುದು. ಬಿಳಿ ಅಥವಾ ಹಳದಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಸಿದ್ಧಿ ಸಿಗುತ್ತದೆ. ಭೂಮಿ ಅಥವಾ ಚಿನ್ನದ ದಾನ ಸಾಮರ್ಥ್ಯವಿರುವವರು ಚಿನ್ನ, ಬೆಳ್ಳಿ ಅಥವಾ ಭೂಮಿಯನ್ನು ದಾನ ಮಾಡಬಹುದು. ಪುಸ್ತಕ ಅಥವಾ ಜ್ಞಾನದಾನ ಧಾರ್ಮಿಕ ಪುಸ್ತಕಗಳನ್ನು ಅಥವಾ ವಿದ್ಯೆಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರವೆನಿಸಿದೆ. ತಾಂಬೂಲ ದಾನ ಅಧಿಕ ಮಾಸದಲ್ಲಿ ಬ್ರಾಹ್ಮಣರಿಗೆ ಅಥವಾ ಸುವಾಸಿನಿಯರಿಗೆ ತಾಂಬೂಲ, ವೀಳ್ಯದೆಲೆ, ಅಡಿಕೆ, ಹಣ್ಣು ದಾನ ಮಾಡುವುದು ವಾಡಿಕೆ ಇದೆ. ಈ ಅಧಿಕ ಮಾಸದಲ್ಲಿ ಯಾವುದೇ ಒಂದು ದಾನ ಮಾಡಿದರೂ ಅದರ 10ರಷ್ಟು ಫಲ ಸಿಗುತ್ತದೆ. ಈ ದಾನದ ಬಗ್ಗೆ ಇನ್ನೂ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸುತ್ತೇನೆ. ಒಂದೊಂದು ದಾನಕ್ಕೆ ಒಂದೊಂದು ಅದರದೇ ಆದ ವರಗಳಿವೆ. ಯಾವ ದಾನ ಮಾಡಿದರೆ ಯಾವ ಫಲ ಸಿಗುತ್ತದೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಗೆಳತಿಯರೇ. ನನ್ನ ವಿಡಿಯೋವನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ.